ಹೋಯ್ ಎಂತದು ಮಲಗಿದೆ ಎಂತದು ಎಂತ ವಿಷಯ ಎಂತ ಮಲಗಿದೆ ಅಂತ ಕೆಲ್ಸ ಇದ್ದದ್ದೇ ಮಾರೆ ನಿನ್ನೆ ಸಾಗಿದೆ ಮೊನ್ನೆ ಸಾಗಿದೆ ಏನಾದ್ರು ತಿನ್ನುವಂತ ಮನಸ್ಸಾಗಿದೆ ನೀವು ಕುತ್ಕೊಳ್ಳಿ ಬನ್ನಿ ನೀವು ಮಲಗುದಿಲ್ಲ ಬೇಡ ನೀವು ಬನ್ನಿ ಎಂತ ಎಂತ ನೀವು ಹೇಳಿ ಡೇಂಜರ್ ಶೆಫ್ ಮಾರೆ ನೀವು ಏನಾದ್ರೂ ಒಂದು ಚೊಕ್ಕದಾಗಿ ಎಂತ ನಿಮ್ಗೆ ಎಂತ ಏನೊಂದು ಸ್ವೀಟ್ ತಿನ್ನುವ ತರ ಮನಸ್ಸಾಗಿದೆ ಸ್ವೀಟಾ ಸ್ವೀಟ್ ಒಳ್ಳೇದಲ್ಲ ಮಾರೆ ಜೀವಕ್ಕೆ ಯಾರು ಹೇಳಿತು ಸ್ವೀಟ್ ತಿಂದ್ರೆ ಖುಷಿ ಇರುತ್ತಂತೆ ಜೀವನದಲ್ಲಿ ಫುಲ್ ಖುಷಿ ಅಂತೆ ಸ್ವೀಟ್ ತಿನ್ಬೇಕಾ ಎಂತ ಮಾಡೋ ಮಾರೆ ನೀವ್ ಹೇಳಿ ಅಲ್ಲ ಧೂಮ್ ಆಗ್ಬೇಕಂದ್ರೆ ಪಟ್ಟ ಆಗ್ಬೇಕಂದ್ರೆ ಇತ್ತಲ್ಲ ಟೈಮ್ ಆಯ್ತು ಈಗ ಓಕೆ ನೋಡುವ ಡೇಂಜರ್ ಶೆಫ್ ಟಿ ಶರ್ಟ್ ಒಂದು ಹಾಕಿ ಚೇಂಜ್ ಮಾಡಿ ಅಂತ ಐಡಿಯಾ ಬರ್ತದೆ ನೋಡುವ ಓಕೆ ಹಾಗೆ ಹೇಳ್ತೀರಾ ಶೆಫ್ ಡೇಂಜರ್ ಶೆಫ್ ನೋಡುವ ಪ್ಲಾನ್ ಮಾಡುವ ಈಗ ಏನಂತ ಎಂತ ಅದಂತ ಪ್ಲಾನ್ ಮಾಡ್ತೀರಾ ಟಿ ಶರ್ಟ್ ಆದ್ಮೇಲೆ ನಮ್ಗೆ ನೆನಪು ಬರು ಹೌದಾ ಡೇಂಜರ್ ಶೆಫ್ ಸ್ವೀಟ್ ಬೇಕಾ ನಿಮ್ಗೆ ಸ್ವೀಟ್ ತಿನ್ನುವ ಗುರುಗಳೇ ಎಂತ ಹುಡುಕ್ತಿದ್ದೀರಂತ ಸ್ವೀಟ್ ಡಿಸೈಡ್ ಮಾಡಿದ್ರಾ ಸ್ವೀಟ್ ಡಿಸೈಡ್ ಮಾಡೋದು ಅದೇ ಹೋಗ್ತಾರೆ ಏನ್ ಮಾಡುವ ಅಂತ ಅಂತ ನೀವು ಹೀಗೆ ಹೇಳಿದ್ರೆ ಹೇಗೆ ಮಾರೆ ಮಾಡ ಈಗ ನಿಮ್ಗೊಂದು ಕ್ಯಾರಮ್ ಕಸ್ಟಮ್ ಮಾಡಿ ತೋರಿಸ್ತೀನಿ ಈಸಿಯಾಗಿ ನಮ್ಗೆ ಈಗ ಟೈಮ್ ಇಲ್ಲ ಮಗು ಟೈಮ್ ಐತೆ ಇದಂತ ಈ ನೋಡಿರ್ಬೋದು ಗಲ್ಫಿಂದ ಬರುವಾಗ ಎಲ್ಲ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಎಲ್ಲ ತಂದಿದ್ದು ನಮ್ ನೆನಪು ಅಲ್ಲಿ ನಮ್ಗೆ ತಂದ್ರೆ ಒಂಥರ ಕಚ್ಚನ ಆಗಿಲ್ಲ ತೆಗೆದು ಬಿಸಾಕ್ತಾರೆ ಇದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ನನಗೆ ಟೈಮ್ ಇಲ್ಲ ಪಟ್ಟ ಮಾಡಿ ಒಂದು ಗುರುಗಳು ತಿನ್ಸ್ಬೇಕು ಈಗ ಮಾಡುವ ಏನ್ ಬೇಕಾದ್ರೆ ಅದೊಂದು ಸ್ವೀಟ್ ಕ್ಯಾರಮೆಲ್ ಇದು ಬೇಕು ಮತ್ತೆ ಒಂದು ಅರ್ಧ ಲೀಟರ್ ಹಾಲು ಹಾಕಿದ್ರೆ ಸಾಕು ಚಲೋ ಭೈ देखो अब मैं क्या करता हूँ ಅರ್ಧ ಲೀಟರ್ ಹಾಲು ಬೇಕಾಗುತ್ತೆ ಒಂದು ಪ್ಯಾಕೆಟ್ಗೆ ಅರ್ಧ ಲೀಟರ್ ಅಂದಾಜು ಮಾಡಿ ಹಾಕಿ ಅರ್ಧ ಲೀಟರ್ ಬಿತ್ತು ಸಾಕು ಅರ್ಧ ಲೀಟರ್ಗೆ ಈ ಹುಡಿ ಹಾಕಿ ಫುಲ್ ಬಾಯ್ಲ್ ಆಗೋ ತನಕ ಮಿಕ್ಸ್ ಮಾಡಬೇಕು ವೆನಿಲಾ ಫುಲ್ ಮಿಕ್ಸ್ ಇದು ಒಂದು ಪ್ಯಾಕೆಟ್ ಹಾಕಿ ಕಂಪ್ಲೀಟ್ ಒಂದು ಪ್ಯಾಕೆಟ್ ಹಾಕಿ ಫುಲ್ ಬಾಯ್ಲ್ ಆಗೋ ತನಕ ಮಿಕ್ಸ್ ಮಾಡ್ತಿರ್ಬೇಕು ಒಂದು ಒಳ್ಳೆ ಮಿಕ್ಸ್ ಮಾಡಿ ಫುಲ್ ಕಲರ್ ಚೇಂಜ್ ಆಗಿ ಒಳ್ಳೆ ಒಂದು ಬಾಯ್ಲ್ ತೆಗಿಬೇಕು ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಸಿಹಿ ಪ್ರಿಯರಿಗೆ ತುಂಬಾ ಈಸಿ ಆಗೋ ಒಂದು ಸ್ವೀಟ್ ಅಂದ್ರೆ ಇದೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಈಗ ಟೈಮ್ ಕಡಿಮೆ ಇದ್ದ ಪ್ರಕಾರ ನಾನೊಂದು ಸಿಂಪಲ್ ಆಗಿ ಮಾಡ್ತಿದ್ದು ಮತ್ತೊಂದು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಒಳ್ಳೇದಲ್ಲ, ಬಿಸಿ ಬಿಸಿ ಆಗಬಾರ್ದು. ಅದಕ್ಕೆ ನಾನೊಂದು ಗ್ಲಾಸ್ ಇದು ನನ್ನ ಹತ್ರ ಟಿಫಿನ್ ಇತ್ತು. ಇದು ಸಿರಪ್ ಆಗಿರ್ತದೆ. ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಡೌನಲ್ಲಿ ಹಾಕಿ ಇಡಬೇಕು. ಒಳ್ಳೆ ಡೌನ್ ಮಾಡಿ ಹಿಂಗೆ ಸೈಡ್ ಎಲ್ಲ ಹಾಕಿ ಇಡಿ. ಕೇವಲ ಇದು ಮಾಡಿ ಆದ ನಂತರ 6 ಗಂಟೆ ಫ್ರೀಸರಲ್ಲಿ ಹಾಕಿ ಇಡಬೇಕು. ಫ್ರೀಸರಲ್ಲಿ 6 ಗಂಟೆ ತನಕ ಇಟ್ಟಿದ್ರೆ ಅದು ಕರೆಕ್ಟಾಗಿ ಬರ್ತದೆ. ನಾಳೆ ತಿನ್ನೋದು ಇದು. ನಾಳೆ ಇಫ್ತಾರಿಗೆ ನಮಗೆ ರೆಡಿ ಆಗ್ತಿರೋದು. ಈಗ ಸಮಯ 10:45. ರಾತ್ರಿ ಮಾಡಿ ಇಡುವುದು. ನಾಳೆ ಇಫ್ತಾರಿಗೆ ನಾನು ಮತ್ತೆ ನನ್ನ ಗುರುಗಳು ತಿನ್ನೋದು. ಗುರುಗಳು ಹೇಳೋದಕ್ಕೆ ನಾವು ಮಾಡ್ತಿರೋದು. ಗುರುಗಳು ಸ್ವಲ್ಪ ಸಿಹಿ ಪ್ರಿಯರು, ನಾವು ಸ್ವಲ್ಪ ಸಿಹಿ ತಿನ್ನಲ್ಲ. ಈ ಒಂದು ಸಿರಪ್, ಬ್ಲ್ಯಾಕ್ ಸಿರಪ್ ಇದರಲ್ಲಿ ಒಂದು ಶುಗರ್ ಸಿರಪ್ ಆಗಿರ್ತದೆ ಮತ್ತು ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕಿರ್ತಾರೆ. ಹೆಚ್ಚಾಗಿ ಸೇವಿಸುವುದು ಜೀವಕ್ಕೆ ಒಳ್ಳೆದಲ್ಲ. ಕಬಿಗ ನೀವು ಎಂತರೂ ಯಾವತ್ತು ಮನಸ್ಸಾದ್ರೆ ತಿನ್ಬಹುದು. ನಾಳೆ ಇಫ್ತಾರಿಗೆ ಒಂದು ಸ್ಪೂನ್ ತಿನ್ನುವ ಅಂತ. ಇದು ಒಳ್ಳೆ ಬೇಯಬೇಕು. ಒಳ್ಳೆ ಬಾಯ್ಲ್ ಆದ ನಂತರ ಇದರಲ್ಲಿ ಮಿಕ್ಸ್ ಹಾಕಿ ಮಾಡಿದ್ರೆ ಫ್ರೀಸರಲ್ಲಿ ಇಟ್ಟರೆ ಮುಗಿದು. ಕೇವಲ 5 ನಿಮಿಷದಲ್ಲಿ ಆಗುವ ಒಂದು ಕಾರ್ಯ. ನಮ್ಮ ಗುರುಗಳು ಸ್ವಲ್ಪ ಸ್ವೀಟ್ ಮತ್ತೆ ಸಾಲ್ಟಿ ಉಪ್ಪು ಪ್ರಿಯರು. ಈಗ ಇದು ಫುಲ್ ಹರಡಿಸಿ, ಈ ಕಪ್ಪು ಸಿರಪ್ ಅನ್ನು ಫುಲ್ ಹರಡಿಸಬೇಕು. ಒಳ್ಳೆ ತಿಕ್ ಆಗಿರ್ತದೆ. ಇದು ನಾವು ಇದ್ಮೇಲೆ ಹಾಕಿದ್ರೆ ಅದು ಡೌನ್ ಅಲ್ಲೇ ಇರ್ತದೆ. ಇದು ಗೊಂಗಳಿ ಮತ್ತು ಭಟ್ಕಲಲ್ಲಿ ಅತಿ ಫೇಮಸ್ ಆಗಿರೋದು. ಎಲ್ಲರೂ ಒಂದು ತಿಂತಾರೆ. ಏನಾದ್ರು ಅಂಶಿ ತುಂಶಿ ಎಲ್ಲ ಇದ್ದಾರಲ್ಲ, ಎಲ್ಲ ತಿಂತಾರೆ. ಅವ್ರಿಗೆ ಬೇಕು ಇದು. ರಂಜಾನ್ ಅಲ್ಲಿ ಮತ್ತು ಎಲ್ಲ ಸಮಾರಂಭಗಳಲ್ಲಿ ಊಟ ಆದ ನಂತರ ಇದನ್ನು ತಿಂತಾರೆ. ನಮ್ಮ ಕಡೆಯಲ್ಲಿ ಸ್ವಲ್ಪ ಕಡಿಮೆ, ಹೆಚ್ಚು ಇಲ್ಲ. ಇವತ್ತು ಗುರುಗಳಿಗೋಸ್ಕರ ನಾವು ಸ್ವಲ್ಪ ಸಿಹಿಯನ್ನು ಕೊಡುವ ಅಂತ. ನೋಡು, ನಾಳೆ ತಿನ್ನುವುದು, ಇವತ್ತು ಮಾಡಿ ಇಡುದು. ಕಪ್ಪು ಸಿರಪ್ ಮೇಲೆ ಅದು ಬಾಯ್ಲ್ ಆದ ನಂತರ ಮಾಡಿ ಹಾಕಿ ಇಡುದು. ಏನಿದ್ರೆ ಡೇಂಜರ್ ಶೆಫ್ ಕುಕಿಂಗ್. ವೆರಿ ಡೇಂಜರಸ್. ಬಿಸಿ ಕುದೀತಾ ಇದೆ. ಅದನ್ನು ನಾವು ಐಸ್ ನೀರಲ್ಲಿ ಹಾಕಿ ತಣ್ಣಗೆ ಮಾಡುವ. ಐಸ್ ತಗುವ. ಐಸ್
ಐಸ್ ಗಟ್ಟಿಯಾಗಿದೆ ಮರ ಸಾವು. ಹೌದಾ? ನೀರಲ್ಲಿ ಸ್ವಲ್ಪ ಐಸ್ ಹಾಕಿ, ಇದು ಬಿಸಿ ಬಿಸಿ ಹಾಕ್ಬಾರ್ದು, ಒಳ್ಳೇದಲ್ಲ. ಐಸಲ್ಲಿ ಇಟ್ಟು ಸ್ವಲ್ಪ ತಣ್ಣಗೆ ಮಾಡುವ. ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲೇ ಹಾಕು. ಪುನಃ ನೀರು ತುಂಬಿ ಐಸಲ್ಲಿ ಇಡಬೇಕು, ಇಲ್ಲ ಅಂದ್ರೆ ನಾಳೆ ಕಜ್ಜಾಯ ಇದೆ. ಇದೀಗ ಬಿಸಿ ಕುದಿದಿದ್ದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ಒಂದು ಹಾಕಿ ಇಡುವ. ಓ ಆಪು ರೆಡಿ ಆಯ್ತು ಗುರುಗಳು, ಇಲ್ಕಣಿ ಅದು ಆಪು ರೆಡಿ ಆಯ್ತು. ಸೂಪರ್ ಆಗಿದೆ ಮಾರೆ, ಒಳ್ಳೆಗಿದೆ. ಅದು ಕೋಲ್ಡ್ ಇಟ್ಟಿದಲ್ಲ ಸ್ವಲ್ಪ ಇದಾಪ ಸ್ಟಾರ್ಟ್ ಆಯ್ತು. ಈಗ ಮಾಡುದು ಚೆನ್ನಾಗಿ ಒಂದು ಮಾಡಿ ಮುಚ್ಚಿ ಒಂದು 6 ಗಂಟೆ ಇಡಿ, ಹೆಚ್ಚು ಬೇಡ, 6 ಗಂಟೆ ಇಡಿ. ನಾಳೆ ಒಳ್ಳೆ ಹಲವಾದ ಆಗ್ತದೆ. 6 hours later. 6 ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ ನಂತರ ನಮ್ಮ ಕ್ಯಾರಮಲ್ ಡೆಸರ್ಟ್ ರೆಡಿ ಆಗಿದೆ. ನೋಡಲು ತುಂಬಾ ಟೇಸ್ಟಿಯಾಗಿ ತೋರ್ತಾ ಇದೆ. ಬಿಸ್ಮಿಲ್ಲಾ ಅಂತ ಟ್ರೈ ಮಾಡುವ. Nice. ತುಂಬ ಸಿಹಿ ಪ್ರಿಯರಿಗೆ ತುಂಬ ಒಳ್ಳೆಯ ಡೆಸರ್ಟ್, ತುಂಬ ಸ್ವಾದಿಷ್ಟ ಆಗಿದೆ ಮತ್ತು ನನ್ನ ಗುರುಗಳಿಗೆ ತುಂಬ ಇಷ್ಟ ಆಗ್ಬೋದಂತ ನಾನು ಒಂದು ಹೋಪಿನಲ್ಲಿ ಇದ್ದೇನೆ. ಏಕೆಂದರೆ ತುಂಬ ಸ್ವೀಟ್ ಆಗಿ, ನಾನು ತುಂಬ ಸ್ವೀಟ್ ತಿನ್ನಲ್ಲ, ಯಾರು ಸ್ವೀಟ್ ಪ್ರಿಯರಿದ್ದಾರೆ ಅವರಿಗೆ ಇದು ತುಂಬ ಟೇಸ್ಟಿ ಆಗಿರುವ ಒಂದು ಡೆಸರ್ಟ್ ಆಗಿರ್ತದೆ. ತಾವು ಕೂಡ ತಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಬೇಕಂತ ನಾನು ಹೇಳುತ್ತೇನೆ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಬರ್ತೇನೆ. ಅಷ್ಟಂಗ ನಿಮ್ಮ ಸೋದರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೆಳೆಯರಿಗೆ.